ವಿಸ್ತೃತವಾದ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. KSRTC ಬಸ್ನಲ್ಲಿ ಲಗೇಜ್ ಹಾಕ್ಕೊಂಡು ಹೋಗಬೇಕು ಅಂದರೆ ನೀವು ಎಕ್ಸ್ಟ್ರಾ ಹಣ ಪಾವತಿ ಮಾಡಬೇಕು ಅಂತ. ಈಗ ಅದರಲ್ಲೊಂದಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಬಸ್ಗಳಲ್ಲಿ ಸಾಗಿಸುವ ಲಗೇಜ್ ದರ ಇಂದಿನಿಂದ 15% ಹೈಕ್ ಆಗಿದೆ. KSRTC ಬಸ್ನಲ್ಲಿ ಲಗೇಜ್ ದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನಿಂದ 15% ಹೈಕ್ ಆಗಿದೆ. ಆರ್ಥಿಕ ನಷ್ಟದ ನೆಪವೊಡ್ಡಿ ಲಗೇಜ್ ದರ ಪರಿಷ್ಕರಣೆ ಮಾಡಿದ ನಿಗಮ. ನಮ್ಮ ಎದೆ ಮೇಲೆ ಲಗೇಜ್ ಇಡ್ತವ್ರೆ ಅನ್ಕೊಂಡಿದ್ವಿ, ಆದ್ರೆ ಈಗ ಅರ್ಥ ಆಗ್ತಾ ಇದೆ ಕಲ್ಲೇ ಇಟ್ಟವ್ರೆ ಅಂತ. ಲಗೇಜ್ ದರ ಇಂದಿನಿಂದ 15% ಹೈಕು. ದೇಶದ ನಂಬರ್ 1 ಸಂಸ್ಥೆ ಶಕ್ತಿ ಸ್ಕೀಮ್ ಮುನ್ನವೂ ನಷ್ಟ, ಶಕ್ತಿ ಯೋಜನೆ ಬಳಿಕವೂ ದಿವಾಳಿ. ನಿಗಮ ದಿವಾಳಿಯಿಂದ ಪ್ರಾಮಾಣಿಕ ಅಥವಾ ಪ್ರಯಾಣಿಕರ ಮೇಲೆ ಪದೇ ಪದೇ ಬರೆ. ಶಕ್ತಿ ಯೋಜನೆ ಹಣ ನಿಗಮಗಳಿಗೆ ನೀಡದೆ ಸಂಕಷ್ಟದಲ್ಲಿ ಸಿಲುಕಿದ KSRTC. ಸರ್ಕಾರದ ಶಕ್ತಿ ಯೋಜನೆ ಬಾಕಿ ಹಣ ನೀಡದ ಕಾರಣ ಪ್ರಯಾಣಿಕರಿಗೆ ಹೊರೆ. 1,500 ಕೋಟಿ ಹೆಚ್ಚು KSRTCಗೆ ನೀಡಬೇಕಿದೆ ಸರ್ಕಾರ. ನಷ್ಟದಿಂದ ಪಾರಾಗೋದಕ್ಕೆ ಲಗೇಜ್ ದರ ಪರಿಷ್ಕರಣೆ ಮಾಡಿದ KSRTC ಇಂದಿನಿಂದ ಲಗೇಜ್ ದರ 15% ಏರಿಕೆ ಮಾಡಿದ್ದಾಯಿತು. ಟಿಕೆಟ್ ಪ್ರಯಾಣ ದರವು ಪರಿಷ್ಕರಣೆ ಮಾಡುತ್ತಾ KSRTC. ದುಡ್ಡು ಕೊಡೋದಕ್ಕೆ ಸರ್ಕಾರದ ಕೈಯಲ್ಲಿ ದುಡ್ಡಿಲ್ಲ. ಮುತ್ತೂಟ್ ಪಿನ್ ಕಾರ್ಪಲ್ಲಿನ ಸಾಲ ಕೇಳುತ್ತೋ ಏನೋ ಗೊತ್ತಿಲ್ಲ. ಕಾರಣ ಏನು ಅಂದರೆ ನಿಗಮಗಳ ಡೆವಲಪ್ಮೆಂಟ್ಗಳಿಗೆ ನಿಗಮದ ಖಜಾನೆಯಲ್ಲಿ ದುಡ್ಡು ಬೇಕಲ್ವಾ. ಜಲ್ಲಿಕಲ್ಲಿ ಇಟ್ಕೊಂಡ್ರಾಗುತ್ತಾಗಲ್ಲ. ದುಡ್ಡು ಬೇಕು. ದುಡ್ಡು ಯಾರು ಕೊಡಬೇಕು? ಸರ್ಕಾರ ಆಯಾಯ ಡಿಪೋಗಳಿಗೆ ಆಯಾಯ ನಿಗಮಗಳಿಗೆ ತಿಂಗಳಿಗೆ ಇಷ್ಟು ಹೆಣ್ಣು ಮಕ್ಕಳು ಪ್ರಯಾಣ ಮಾಡಿದ್ದಾರೆ, ಅದರ 0 ಟಿಕೆಟ್ ಅನ್ನು ಹರಿದು ಬಿಸಾಕಿದ್ದೀವಿ, ಇದ್ರ ದುಡ್ಡು ಕೊಡಿ ಅಂತ ಹೇಳಿ ಡಿಪೋ ಸರ್ಕಾರವನ್ನು ಕೇಳುತ್ತೆ. ಸರ್ಕಾರ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿ ಆಟ ಆಡಿಸ್ತಾ ಇದೆ. ಸರಳವಾಗಿ ನಿಮಗೆ ಅರ್ಥ ಆಗಬೇಕು ಅನ್ನೋದಾದ್ರೆ ಹಿಂಗೆ ಹೇಳಬೇಕು. ಸೊ ನಿಗಮಗಳಿಗೆ ಸರ್ಕಾರ ಇನ್ನೂ ಹಣ ಪಾವತಿ ಮಾಡಿಲ್ಲ. ಯಾವ ಹಣ? ಶಕ್ತಿ ಯೋಜನೆಯ ಹಣ. ಪಾವತಿ ಯಾವಾಗ ಮಾಡ್ತಾರೆ? ಕ್ಲಾರಿಟಿ ಇಲ್ಲ. ಇನ್ನು 2.25 ವರ್ಷ ಇದೆ, ಅದ್ರ ಒಳಗೆ ವಸೂಲಿ ಮಾಡ್ಕೊಳ್ಳಿ. KSRTC ಬಸ್ಸಲ್ಲಿ ಪುರುಷ ಪ್ರಯಾಣಿಕರ ದರ ಹೆಚ್ಚು ಮಾಡ್ತು ಈ ಹಿಂದೆ ಸರ್ಕಾರ. ಪುರುಷ ಪ್ರಯಾಣಿಕರ ದರ 6 ರೂಪಾಯಿ ಏನೋ ಇತ್ತು, ಅದನ್ನು 7 ರೂಪಾಯಿ ಮಾಡಿದ್ರು. ಈಗ ಒಂದು ವೇಳೆ ಹೆಚ್ಚುವರಿ ಲಗೇಜ್ ಅನ್ನು ನೀವು ಸಾಗಿಸಬೇಕಾದರೆ ಅಥವಾ ನಿಷೇಧಿತವಲ್ಲದ ಸಾಕು ಪ್ರಾಣಿಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾದರೂ ತಗೊಂಡೋಗಬೇಕು ಅಂದರೆ ನೀವು ಪ್ರತ್ಯೇಕವಾದ ದರಗಳನ್ನು ಕೊಡಬೇಕು ಅಂತೇಳಿ ನಿಗಮಗಳು, ಅದರಲ್ಲೂ ಕೂಡ MD ಅಕ್ರಮ್ ಪಾಷಾ ಅಧಿಕೃತ ಸುತ್ತೋಲೆಯನ್ನು ಹೊರಡಿಸಿದ್ರು. ಈಗ ಆ ಲಗೇಜ್ ದರ 15% ಹೈಕ್ ಆಗಿದೆ. 2-3% ಅಥವಾ 5% ಪರವಾಗಿರ್ತಿರ್ಲಿಲ್ಲ. ಆದರೆ 15% ಅಂದರೆ ಎದೆ ಮೇಲೆ ಕಲ್ಲಿಟ್ಟಂಗಿದು. ಆರ್ಥಿಕ ನಷ್ಟದ ಸೋಗಿನಲ್ಲಿ ಅದರ ನೆಪ ಒಡ್ಕೊಂಡು ಲಗೇಜ್ ದರ ಪರಿಷ್ಕರಣೆ ಮಾಡಿದ ನಿಗಮ. ಹಾಗಾದರೆ ನಿಜಕ್ಕೂ ಕೂಡ ಪರಿಷ್ಕರಣೆಯಲ್ಲಿ ಪ್ರಯಾಣಿಕರಿಗೆ ಕಷ್ಟ ಅನಿಸುತ್ತಾ? ಶಕ್ತಿ ಯೋಜನೆ ಜಾರಿ ಮಾಡಿ 2.5 ವರ್ಷ ಬಳಿಕ ಸುಧಾರಣೆ ಆಗಿಲ್ವ KSRTC? ದೇಶದ ನಂಬರ್ 1 ಸಂಸ್ಥೆ ಇನ್ನೂ ನಷ್ಟದಲ್ಲಿ ಸಿಲುಕಿ ಒದ್ದಾಡ್ತಾ ಇದೆಯಾ? ಶಕ್ತಿ ಸ್ಕೀಮ್ ಮುನ್ನವೂ ನಷ್ಟ, ಶಕ್ತಿ ಯೋಜನೆ ಬಳಿಕವೂ ದಿವಾಳಿ. ಇನ್ನು ಈ ನಿಗಮಗಳು ತಿಂಗಳಿಗೆ 1-2-3 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿ ಮಾಡಿ ಆನಂದರಾವ್ ಸರ್ಕಲ್ನ ಮಧ್ಯ ರೋಡಲ್ಲಿ ನಿಲ್ಲಿಸಿರ್ತಾರೆ. ಕಾರಣ ಬ್ಯಾಟ್ರಿ ಚಾರ್ಜ್ ಇಲ್ಲ, ಸರಿಯಾಗಿ ಅಂದರೆ ಗುಣಮಟ್ಟದ ವಾಹನಗಳನ್ನು ಖರೀದಿ ಮಾಡೋದಕ್ಕೂ ಬರೋದಿಲ್ಲ ಈ ಮಂಗಗಳಿಗೆ. ಅದರ ಜೊತೆಯಲ್ಲಿ ಅದರ ಸೋಗಿನಲ್ಲಿ ಮತ್ತಷ್ಟು ಬೇರೆ ಬೇರೆ ಸೂತ್ರಗಳನ್ನು ಪ್ರಯೋಗ ಮಾಡೋದು. ಕಟ್ಟಕಡೆಯದಾಗಿ ತೊಂದರೆ ಯಾರಿಗೆ? ಪ್ರಯಾಣಿಕರು ಯಾರು? ನಮ್ಮ ರಾಜ್ಯದ ಕನ್ನಡಿಗರು. ಆ ಕನ್ನಡಿಗರು ಯಾರು? ಒಂದು ಸರ್ಕಾರವನ್ನೇ ರಚನೆ ಮಾಡಬಹುದಾದಂತಹ ಮತದಾನದ ಹಕ್ಕಿರತಕ್ಕಂತಹ ಕನ್ನಡಿಗರು. ಸೊ ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಆರ್ಥಿಕ ಸಲಹೆಗಳನ್ನು ಕೊಡೋದಕ್ಕೆ ಈ ಸರ್ಕಾರಕ್ಕೆ ಯಾರು ಸಿಗಲಿಲ್ವಾ? 1,500 ಕೋಟಿ ಹೆಚ್ಚು KSRTCಗೆ ನೀಡಬೇಕಿದೆ ಸರ್ಕಾರ. ನಷ್ಟದಿಂದ ಪಾರಾಗೋದಕ್ಕೆ ಲಗೇಜ್ ದರ ಪರಿಷ್ಕರಣೆ ಮಾಡಿದ KSRTC ಇಂದಿನಿಂದ ಲಗೇಜ್ ದರ 15% ಏರಿಕೆ ಮಾಡಿದ್ದಾಯಿತು. ಟಿಕೆಟ್ ಪ್ರಯಾಣ ದರವು ಪರಿಷ್ಕರಣೆ ಮಾಡುತ್ತಾ KSRTC ಪ್ರಯಾಣ ದರ ಏರಿಕೆಗೆ ಸಾರಿಗೆ ದರ ನಿಯಂತ್ರಣ ಸಮಿತಿ ರಚನೆ ಮಾಡಿರುವಂಥ ಸರ್ಕಾರ ಮುಂದೊಮ್ಮೆ ಏನೇನಾದೀತು ಅನ್ನೋದು ಗೊತ್ತಿಲ್ಲ. ಜನರಿಗೆ ಶಕ್ತಿ ಯೋಜನೆಯ ಮುಖಾಂತರ ಬಾಯಿಗೆ ಸ್ವೀಟ್ ಇಟ್ಟು ಅಡಿಗೆ ಬಾಂಬ್ ಇಟ್ಟಂಗಲ್ವಾ ಇದು? ಒಟ್ಟಾರೆ ದೇಶದ ನಂಬರ್ 1 ಸಂಸ್ಥೆ ಈಗ ನಷ್ಟದಲ್ಲಿ ಇದೆ ಅನ್ನೋದೇ ಖೇದಕರ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.